ನಮಸ್ಕಾರ ಕಿರಣ್. ಈಗ ನಾವು ಹೊಸದಾಗಿ ಈಗ ಅಲ್ಲಿಂದ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಬರ್ತಾರೆ. ಬಂದ್ಬಿಟ್ಟು ಅವ್ರಿಗೆ ಈಗ ಜಮೀನು ಇಲ್ಲಿ ನಮಗೆ ಒಂದು 10 ಎಕರೆ ಜಮೀನು ಮಾಡಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಆದರೆ ಅವರಿಗೆ ಭೂಮಿ ಬಗ್ಗೆ ಎಲ್ಲ ನೀವು ಈಗ ಎಕ್ಸ್ಪ್ಲೇನ್ ಮಾಡಿದ್ದೀರಾ, ಹೇಳಿದ್ದೀರಾ ಭೂಮಿ ಮಣ್ಣು ಯಾವ ರೀತಿ ಇರಬೇಕು, ಯಾವ ಜಮೀನು ಸೂಕ್ತ ಅಂತ ಎಲ್ಲ ವಿವರವಾಗಿ ಹೇಳಿದ್ದೀರಾ. ಆದರೆ ತೋಟದ ಪರ್ಟಿಕ್ಯುಲರ್ ಆಗಿ ಆ ಜಮೀನಿನಲ್ಲಿ ಇರುವಂಥ ಒಂದು ಹಿಸ್ಟ್ರಿನ ಅವರು ತಿಳ್ಕೋಬೇಕಾ, ಅದು ಯಾವ ರೀತಿ ತಿಳ್ಕೋಬೇಕು, ಈಗ ಅದರಲ್ಲಿ ಏನಾಗಿದೆ, ಅವರು ಓನರ್ ಯಾರು, ಅದರಲ್ಲಿ ಏನಿದೆ, ಅದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿವರವಾಗಿ ತಿಳಿಸ್ಬಿಟ್ರೆ. ಸೊ ಬೇಸಿಕ್ಲಿ ಫಸ್ಟ್ ಟೈಮರ್ಸು ಲೀಸಿಗೆ ತೊಗೊಂಡವ್ರಾಗಲಿ ಇಲ್ಲ ಸ್ವಂತಕ್ಕೆ ತೊಗೊಂಡವರು ಆ ತೋಟದ ಇತಿಹಾಸ ಬಗ್ಗೆ ಗೊತ್ತಿರಬೇಕಂತ ನಿಮ್ಮ ಪ್ರಶ್ನೆ. ಹೌದೌದು, ಖಂಡಿತವಾಗ್ಲೂ. ಸೊ ವೀಕ್ಷಕರೇ, ನೀವು ಹೊಸದಾಗೆ ಪ್ಲಾಟ್ ತೊಗೊಳೋದಾರು ಇರಲಿ, ಪರ್ಚೇಸ್ಗಾರು ಇರಲಿ, ಇಲ್ಲ ಲೀಸಿಗೆ ತೊಗೊಳ್ಬೇಕಾದ್ರೂ ಸರಿ, ನೀವು ಏನೇನು ಮಾಡಿದ್ರು ಒಂದು 5 ವರ್ಷದಿಂದ ಸುಮ್ಮನೆ ಮಾತಾಡ್ತಾ ನೀವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ಎಷ್ಟೊಂದು ಕಡೆ ಹೈಟ್ ಇತ್ತು, ಒಂದು ಕಡೆ ಆಳ ಇತ್ತು ಅಂತ ಮಣ್ಣು ನೋಡ್ಸಿರ್ತಾರೆ. ಅಂಥ ಜಾಗದಲ್ಲಿ 100% ಬರೋಲ್ಲ. ನೀವು ಸೆಣಬು ಮಾಡಿದ್ರೂ ಅದು ವೀಕೆನೆ. ಯಾಕಂದರೆ ಫಸ್ಟು 3 ಇಂಚ್ ಲೇಯರ್ ಮಾತ್ರ ನಿಮಗೆ ಫಲವತ್ತಾದ ಮಣ್ಣು. ಅದು ಕೆಳಗಡೆ ಇರೋದು JCB ತೊಗೊಂಡು, ಆಮೇಲೆ ನೀವು ಅಡಿಕೆ ಇರುತ್ತೆ ತೆಗ್ಸಿರ್ತಾರೆ, ಇಲ್ಲ ಇದು ಟೀಕುಡ್ ಸಾಲು ಹಾಕಿರ್ತಾರೆ, ಆಮೇಲೆ ಸಿಲ್ವರ್ ಮರಗಳು ಹಾಕಿರ್ತಾರೆ, ಇದೆಲ್ಲ ತೆಗ್ಸಿರ್ತಾರೆ. JCBಲಿ ಸಿಕ್ಕಾಬಟ್ಟೆ JCB ವರ್ಕ್ ಮಾಡಿರ್ತಾರೆ. ಅಂಥ ಮಣ್ಣೆಲ್ಲ ನಿಮ್ಮ ಭೂಮಿ ಮೇಲೆ ಭಾರ ಬಿದ್ದು JCB ಎಲ್ಲ ಅದರ ವೆಯ್ಟಿಂದ ಭೂಮಿಯ ಫಲವತ್ತತೆ ಹಾಳಾಗಿರುತ್ತೆ. ಸೊ ಹಾಗಾಗಿ 100% ನೀವು ಹಿಸ್ಟ್ರಿಗೆ ತಿಳ್ಕೊಬೇಕಾಗಿದೆ. ಏನು ಬೆಳೆದಿದ್ರು, ಯಾವ್ಯಾವ ಬೆಳೆ ಬೆಳೆದಿದ್ರು, ನೀವು ಯಾವ್ದು ಮಾಡಬೇಕಾಗಿದ್ದೀರಾ. ಇವಾಗ ಬಾಳೆ ಬೆಳಿಬೇಕಂತಿದ್ದೀರಾ, ಎಷ್ಟು ವರ್ಷದಿಂದ ಬಾಳೆ ಬೆಳೆದಿದ್ರು, ಇಲ್ಲೇನಾದ್ರು JCB ವರ್ಕ್ ಮಾಡಿದ್ರಾ, ಭೂಮಿನ ಏನಾದ್ರು ನೀವು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಏನಾದ್ರು ಮಣ್ಣು ಚೇಂಜಸ್ ಮಾಡಿದ್ರಾ. ಸೊ ಇದೆಲ್ಲ ತಿಳ್ಕೊಬೇಕಾಗಿದೆ. ಆಮೇಲೆ ಎಷ್ಟೊಂದು ಜನ ಕೆರೆ ಮಣ್ಣು ಹಾಕ್ಸ್ತಾ ಇದ್ದಾರೆ ಇವಾಗ. ಮುಂಚಿನ ಕಾಲದಲ್ಲಿ ಎಲ್ಲರ ಭೂಮಿನೂ ಫಲವತ್ತಾಗೇ ಇತ್ತು. ಸೊ ಮಳೆಯಲ್ಲಿ ಹರ್ಕೊಂಡೋಗಿದ್ದು ಮಣ್ಣು ಕೆರೆಗೆ ಸೇರೋದು. ಸೊ ಆ ಕೆರೆಯಲ್ಲಿರೋ ಮಣ್ಣು ಚೆನ್ನಾಗಿರ್ತಿತ್ತು. ಇವತ್ತು 100ಕ್ಕೆ 100 ಜನದ ಭೂಮಿನೂ ಚೆನ್ನಾಗಿಲ್ಲ, ಎಲ್ಲ ಕೆಮಿಕಲ್ಲು. ಆ ಕೆಮಿಕಲ್ ಮಣ್ಣೆಲ್ಲ ಹೋಗಿ ನಿಮಗೆ ಕೆರೆಗೆ ಸೇರ್ತಾ ಇದೆ. ಆ ಕಚಡ, ಆ ಫಲವತ್ತು ಇಲ್ಲದೇ ಇರೋ ಅಂಥದ್ದು ಮಣ್ಣು ನೋಡಿದ್ರೆ ಬೇಜಾರಾಗುತ್ತೆ. ಅಂಥ ಮಣ್ಣು ತೊಗೊಂಬಂದು ಭೂಮಿಗೆ ಹಾಕಿರ್ತಾರೆ. ಅದು ಡಬಲ್ ತಲೆನೋವು. ಅದು ತುಂಬ ವೇಸ್ಟ್ ಆಫ್ ಮನಿ. ಸುಮ್ಮನೆ ನೀವು ಎಲ್ಲ ಖರ್ಚು, ಮಣ್ಣೇನೋ ಫ್ರೀಯಾಗಿ ಸಿಗ್ಬೋದು, ಟ್ರ್ಯಾಕ್ಟ್ರ್ ಖರ್ಚು, ಎಲ್ಲ ಖರ್ಚು ವೇಸ್ಟು. ನಿಮ್ಮ ಭೂಮಿ ಯಾವುದೇ ಥರ ಇರಲಿ, 1 ಸತಿ ಅಲ್ಲ 2 ಸತಿ ಅಲ್ಲ, ಸೆಣಬು ಹಾಕ್ಬಿಟ್ರೆ ನಿಮಗೆ ಸೂಪರಾಗಿ ಆಗ್ಬಿಡುತ್ತೆ. ಫಸ್ಟ್ ಟೈಮು ಸೆಣಬು ಹಾಕಿದರೆ ನೆಕ್ಸ್ಟ್ ಟೈಮ್ಗೆ ಚೇಂಜ್ ಮಾಡಬೇಕು. ಫಸ್ಟು 25 kg ಸೆಣಬು ಹಾಕಿದ್ದೀರಾ, ನೆಕ್ಸ್ಟ್ ಟೈಮು ನೀವು ಒಂದು 5 ಥರ ಧಾನ್ಯಗಳು ಹಾಕಿ ಬೇರೆ ಬೇರೆ. ಸೊ ಆ ಥರ ನೀವು ಒಂದು 2 ಸತಿ ಇಲ್ಲ 3 ಸತಿ ನೀವು 40-45 ದಿನದ್ದು 3 ಸತಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಭೂಮಿ ಫಲವತ್ತಾಗುತ್ತೆ. ಸೊ ನಾನು ಹೇಳ್ದಂಗೆ ಪಕ್ಕದಲ್ಲಿ ಕೆರೆ ಇದೆ ಅಂದರೆ ಇಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿರುತ್ತೆ, ಅಂಥ ಜಾಗ ತೊಗೊಬಾರ್ದು. ಸೊ ನೀರಿಂದು ತುಂಬ ಇಂಪಾರ್ಟೆಂಟು. ಮಣ್ಣು ನೀರು ಪರ್ಫೆಕ್ಟಾಗಿದ್ದರೆ ಮಾತ್ರ ನೀವು ಸಕ್ಸಸ್ ಆಗೋಕ್ಕಾಗೋದು. ಹಾಗಾಗಿ ಮಳೆ ಬಂದಾಗ ಎಷ್ಟು ನೀರು ನಿಲ್ಲುತ್ತೆ, ಎಷ್ಟು ತೇವಾಂಶ ಆಗುತ್ತೆ, ಭೂಮಿ ತಿರುವಾಕಿದಾರ, ಮಣ್ಣು ಹಾಕಿದಾರ, ಎಲ್ಲ ಅಂತ ತಿಳ್ಕೊಬೇಕಾಗುತ್ತೆ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.